ಜಮಖಂಡಿಯ 100 ಹಾಸನಗಳ ಆಸ್ಪತ್ರೆ ಉಪಯೋಗಕ್ಕೆ ಬಾರದ ಅಧಿಕಾರಿಗಳು. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜಿಲ್ಲಾ ಆಸ್ಪತ್ರೆ ಮಾದರಿಯ 100 ಹಾಸನಗಳ ತಾಲೂಕು ಆಸ್ಪತ್ರೆ ಉಪಯೋಗಕ್ಕೆ ಬಾರದ ಹಾಗೆ ಆಗಿದೆ. ಸರಿಯಾದ ವೈದ್ಯಾಧಿಕಾರಿಗಳಿಲ್ಲ. ಸ್ಕ್ಯಾನಿಂಗ್ ಮಾಡುವ ಉಪಕರಣಗಳು ಇದ್ದರೂ ಸ್ಕ್ಯಾನಿಂಗ್ ಮಾಡಲು ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳೇ ಕಳಿಸಿಕೊಡುತ್ತಾರೆ. ಸರಿಯಾಗಿ ಚಿಕಿತ್ಸೆ ನೀಡದೆ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡುತ್ತಾರೆ. ಗುತ್ತಿಗೆ ಆಧಾರದ ಮೇಲೆ ಇರುವಂತಹ ನೌಕರರಿಗೆ ಸಂಬಳ ವಿಳಂಬ ಮಾಡುತ್ತಾರೆ. ಆಸ್ಪತ್ರೆಗೆ ಬಂದ ರೋಗಿಗಳನ್ನು ಸರಿಯಾಗಿ ಚಿಕಿತ್ಸೆ ನೀಡದೆ, ಸರಿಯಾಗಿ ವರ್ತನೆ ಮಾಡದೆ ಬೇಜವಾಬ್ದಾರಿತನ ಉತ್ತರವನ್ನು ನೀಡುತ್ತಾರೆ. ಇವೆಲ್ಲ ಸಮಸ್ಯೆಗಳನ್ನು ಇವತ್ತು ಪತ್ರಕರ್ತರು ಕೇಳಲು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಮುದಿಗೌಡರ್ ಅವರನ್ನು ಕೇಳಲು ಆಸ್ಪತ್ರೆಗೆ ಹೋದರೆ, ಮೊದಲು ಸರಿಯಾಗಿ ಮಾತನಾಡಿ ಎಲ್ಲ ಸಮಸ್ಯೆಗಳು ಯಾವಾಗ ಬಗೆಹರಿಸುತ್ತೀರಿ ಎಂದು ಪ್ರಶ್ನೆ ಮಾಡಿದಾಗ ಬೇಜವಾಬ್ದಾರಿತನದಿಂದ ಪತ್ರಕರ್ತರ ಮೇಲೆ ಕೂಗಾಡಿ ಪ್ರಶ್ನೆಗೆ ಯಾವುದೇ ಸಮಂಜಸವಾದ ಉತ್ತರ ನೀಡದೆ ಕೈ ತೊಳ್ಕೊಂಡು ಬಿಟ್ರು ಆಸ್ಪತ್ರೆಯ ಸಿಎಂಒ ಮುದಿಗೌಡರ್. ಜನರಲ್ ಸರ್ಜನ್ ಒಬ್ರು ಎಲುಬು ಕೀಲು ತಜ್ಞರು ಬಂದಿಲ್ಲ, ಅಂದ್ರೆ ಜಾಯಿನ್ ಆಗಿದ್ದಾರೆ ಬಟ್ ಬಂದಿಲ್ಲ. ಅವರು ಜಾಯಿನ್ ಆಗಿ ಹೋಗ್ಯಾರ. ಅರವಳಿಕೆ ತಜ್ಞರು 4 ಜನ ಇದ್ದಾರೆ. ಆನ್ ಡ್ಯೂಟಿ ಮೇಲೆ ಇರಲ್ಲ, ಅರೌಂಡ್ ದಿ ಕ್ಲಾಕ್ ಇರ್ತಾರೆ. ಅರೌಂಡ್ ದಿ ಕ್ಲಾಕ್ ನಮ್ಮಲ್ಲಿ ಕಾರ್ಡ್ ನಿರ್ವಹಿಸ್ತಾರೆ. ಸ್ತ್ರೀರೋಗ ತಜ್ಞರು ಈಗ ಸದ್ಯ ಒಬ್ರು ಇದಾರೆ, ದಳವಾಯಿ ಅವರು ರಾಜೀನಾಮೆ ಕೊಡ್ತಾರ ನಮ್ಗೆ. ಅವ್ರ ವೈಯಕ್ತಿಕ ಸರ್, ನಾನೇನು ಯಾಕಂತ ನಮಗೂ ಹೇಳಿ ಯಾಕೆ ನೀವ್ ಹೇಳ್ಬೇಕು ಸರ್. ನಾವೆಲ್ಲ ನೋಡಿ, ಈಗ ಒಂದ್ ಎಕ್ಸಾಂಪಲ್, ಈಗ ನಮ್ ಇವರು ರಾಜೀನಾಮೆ ಕೊಟ್ರು, ಯಾರು ಹೇಳಿ, ಶ್ವೇತಾ ಎಂಕಂಚಿ ಅವರು. ಅವ್ರು ಯಾಕೆ ಕೊಟ್ರು ಅಂತೇಳಿ ಅವತ್ತು ಏನೇನಾಯ್ತು ಘಟನೆ ಅವರು ಹೇಳಿ. ಈಗ ಒಬ್ಬರು ರಾಜೀನಾಮೆ ಕೊಟ್ರ ಅಂತಂದ್ರ ಅವ್ರನ್ನ ಹೆಂಗ್ ಕೇಳಕ್ಕಾಗುತ್ತೆ? ಅವ್ರ ವೈಯಕ್ತಿಕ ವಿಷಯ ಅದು. ಈಗ ಏನ್ ಡೈವರ್ಟ್ ಮಾಡಿ ಅಲ್ಲ, ರಾಜೀನಾಮೆ ಕೊಡುದು ವೈಯಕ್ತಿಕ. ಏನ್ ಹರಾಸ್ಮೆಂಟ್ ಕೊಟ್ಟಿವಿ ಅಲ್ಲ, ಅವ್ರು ಹೇಳ್ಬೇಕು. ಏನ್ ಪತ್ರಕರ್ತರ ಹರಾಸ್ಮೆಂಟ್ ಆಯ್ತು, ಏನ್ ಸಿಎಂ ಅವ್ರ ಹರಾಸ್ಮೆಂಟ್ ಆಯ್ತು, ಏನ್ ಸಿಬ್ಬಂದಿ ಹರಾಸ್ಮೆಂಟ್ ಆಯ್ತು, ಏನೈತ್ರಿ ದವಾಖಾನೆ? ಇಷ್ಟು ದಿವಸ ಇರ್ಲಾರ ಸಮಸ್ಯೆ ಈಗ ಉದ್ಭವ ಸರ್. ಇಲ್ಲಿದು 45 ವರ್ಷದಿಂದ ದವಾಖಾನೆ ನೋಡ್ಕೊತ ಬಂದಿ ನಾವು. ಈ ತರ ಯಾವುದೂ ಆಗಿಲ್ಲ. ರಾಜೀನಾಮೆ ಕೊಟ್ಟು ಹೋಗೋದು, ನೋಡಿ ನೌಕರಿ ಬಿಟ್ಟು ಹೋಗೋದು, ಆಮೇಲೆ ಈ ನರ್ಸ್ಗಳಿಗೆಲ್ಲ ಕಿರುಕುಳ ಕೊಡೋದು. ನೋಡಿ ಇವ್ರೆ ಒಂದ್ ನಿಮಿಷ, ಇವರು ನಾವು ಕಂಟಿನ್ಯೂಷನ್ ಲೆಟರ್ ಬರ್ದಿರಿ ಅಂತ ಹೇಳಿರಲ್ಲ ಸರ್. ಯಾವಾಗ ಬರ್ದಿರಿ ಸರ್ ಇದನ್ನ? ಇದು ಜುಲೈದಾಗ ಬರ್ದಿದ್ದಿದೆ. ಇನ್ನೂ ಲೆಟರ್ಗಳು ಇದ್ರೆ ಅವ್ರು ನಮ್ಮ ಕೇಸ್ ವರ್ಕರ್ ಹತ್ರ ಇರ್ಬೋದು, ನೋಡ್ತೀವಿ ಸರ್. ಜುಲೈದಾಗ ಬರ್ದಿರಿ. ನಿಮ್ಮ ಆಸ್ಪತ್ರೆಗೆ ಸಾರ್ವಜನಿಕರು ಬರ್ಬೇಕು. ಇದು ಸಾರ್ವಜನಿಕ ಆಸ್ಪತ್ರೆ. ಹಾಗಾದ್ರೆ ವೈದ್ಯರ ಕೊರತೆ ತಾವಾಗಿ ಹೇಳ್ತಾ ಇದ್ದೀರಿ. ಹಾಗಾದ್ರೆ ನೋಡಿ, ಅದು ಒಂದ್ ನಿಮಿಷ, ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ. ಟ್ರಾನ್ಸ್ಫರ್ ಮಾಡ್ಬೇಕಾ? ಟ್ರಾನ್ಸ್ಫರ್ ಮಾಡಿದ್ದು ಸರ್ಕಾರ, ನಾನಲ್ಲ, ವೈಯಕ್ತಿಕವಾಗಿ ನಾನಲ್ಲ. ಕೇಳಿ, ಸರ್ಕಾರ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅವರು ಅಲ್ಲಿ ಹೋಗಿದ್ದಾರೆ, ಹೌದಾ? ಹೋಗಿ ಅವರು ಅಲ್ಲಿ ಅಲ್ಲಿ ಹೋಗಿ ಜಾಯ್ನ್ ಆಗ್ಯಾರ, ಅಲ್ಲಿ ಅವ್ರು ಇಲ್ಲಿ ಬಂದು ಜಾಯ್ನ್ ಆಗ್ಯಾರ. ಆದ್ರೆ ಮುಂದೆ ಅನಧಿಕೃತ ಗೈರ್ಹಾಜರಾಗ್ಯಾರ. ಏನ್ರಿ ಕೇಳ್ರಿ, ಅನಧಿಕೃತ ನಿಯಮಾವಳಿ ಪ್ರಕಾರ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಹೌದು. ಬಟ್ ಜಮಖಂಡಿ ಸಾರ್ವಜನಿಕ ಆಸ್ಪತ್ರೆ ನಾಡಿಮಿಡಿ ತಮ್ಗೆ ಗೊತ್ತದ. ಇಲ್ಲಿ ಎಷ್ಟು ಜನ ಡಾಕ್ಟರ್ ಅವಶ್ಯಕತೆ ಐತಿ, ಎಷ್ಟು ಜನ ಸಿಬ್ಬಂದಿ ಅವಶ್ಯಕತೆ ಐತಿ, ಅವ್ರನ್ನ ಹೊಳ್ಳಿ ತರಾಕ ಅಥವಾ ಮರು ನೇಮಕ ಮಾಡಕ್ ತಾವೇನು ಪ್ರಯತ್ನ ಮಾಡಿದ್ರಿ ಸರ್? ಲೆಟರ್ ಬರ್ತೀವಲ್ರಿ, ನೋಡಿ ಬರ್ರಿ ಇವ್ರೆ, ತೋರಿಸ್ಬರ್ರಿ ಎಷ್ಟು ಸರಿ ಅಧಿಕೃತ. ಗೊತ್ತಿಲ್ಲ ಅಂತಂದ್ರಿ. ಹೌದು, ಗೊತ್ತಿಲ್ಲ. ಅವ್ರು ಯಾಕೆ ಕಾರಣ? ಚೀಫ್ ಮೆಡಿಕಲ್ ಆಫೀಸರ್ ಹೌದ್ರಿ, ನಿಮಗೆ ಇಲ್ಲಿ ಕರ್ತವ್ಯಗಳು ಏನೇನ್ ಅದಾವ ನಿಮ್ಮ ಮಾಡುವಂತ ಏನು ಗೊತ್ತಿಲ್ಲ ಅಂತ ಅಲ್ಲ. ಅವ್ರು ರಾಜೀನಾಮೆ ಯಾಕೆ ಕೊಟ್ರು ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬ ಪೇಷಂಟ್ಗಳದು ಅವ್ರ ಮೇಲೆ ದುರಾಡಳಿತ ಮಾಡ್ತಾರಂತ ಪ್ರತಿಯೊಬ್ಬ ಪೇಷಂಟ್ ಹೇಳ್ತೈತ್ರಿ. ಅದ್ರ ಸಂಬಂಧ ಅಲ್ಲ, ಯಾರ ಮೇಲೆ ದುರಾಡಳಿತ ಮಾಡ್ತಾರೆ? ಅವರು ಪೇಷಂಟ್ಗಳ ಮೇಲ್ರಿ. ಯಾರು? ಅವ್ರಿ ಯಾರು? ಗಾಣಿಗೇರ್ ಮೇಡಮ್ ಅವ್ರಿ. ಗಾಣಿಗೇರ್ ಮೇಡಮ್ ಅವರು ಬೇರೆ ಪೇಷಂಟ್ ಮೇಲೆ ಮಾಡ್ತಾರಂತ ಆರೋಪ. ನೋಡಿ, ಒಂದು ಅದ್ರ ಹಿಂದಿನ ದಿನ ಒಂದು ಘಟನೆ ನಡೀತು, ನಾನ್ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಅವತ್ತು ಒಂದು ಪೇಷಂಟ್ ಕರ್ಕೊಂಡ್ ಬಂದಿದ್ರು, ಏನ್ರಿ? ಅದು ವಿಡಿಯೋನು ನೋಡಿರ್ಬೋದು ನೀವು ಅದನ್ನ. ರಾತ್ರಿ ಕರ್ಕೊಂಡ್ ಬಂದಿದ್ರು. ಅವಾಗ ನಮ್ಮ ಅದು ಇವರು ಡಾಕ್ಟರ್ ನೋಡಿದಾರ, ಆ ಪೇಷಂಟ್ ಪರೀಕ್ಷೆ ಮಾಡಿದ್ದಾರೆ. ಪರೀಕ್ಷೆ ಮಾಡಿದ್ಮೇಲೆ ಇವ್ರಿಗಿನ್ನ ಏನೋ ಡೆಲಿವರಿ ಆಗೋ ಹಂತದಲ್ಲಿ ಇಲ್ಲ, ಇನ್ನೂ ಆಸ್ ಕ್ಲೋಸ್ ಇದೆ, ಏನ್ರಿ? ನೀವು ಅವ್ರ ಮನೆಗೆ ಹೋಗ್ಯಾನ ಅಂದ್ರೆ ಅಂತವ್ರು, ಏನ್ರಿ? ಆಮೇಲೆ ರಾತ್ರಿ ಪತ್ರಕರ್ತ ಬಂದಿದ್ರು, ಅವ್ರ ಜೊತೆ ಕೂಡ ನನ್ನ ಮಾತುಕತೆ ಆಗಿದೆ.
ಪತ್ರಕರ್ತರು ಬಂದಾಗ ನೀವು ಅಡ್ಮಿಟ್ ಮಾಡ್ಕೊರಿ. ಕೆಲವು ಪತ್ರಕರ್ತರು ಈಗಲೇ ಸಿಜರಿಯನ್ ಮಾಡಿ ಅಂತ ಒತ್ತಾಯ ಮಾಡಿದ್ರು. ಯಾರು ನಾವು ಕೇಳಿ ಒಂದ್ ನಿಮಿಷ. ಅಲ್ಲ, ನನಗ್ ಗೊತ್ತಿರೋದು ಒಂದ್ ನಿಮಿಷ. ಅಲ್ರಿ ಅಲ್ಲಿ ಕೇಳ್ರಿ, ಯಾರೋ ಮಾತಾಡಿದ್ದು ನೀವ್ ಹಿಂಗೆ ಅಂತಾರ ಅನ್ನೋದನ್ನ ನೀವ್ ಹೆಂಗ್ ಹೇಳ್ತೀರಿ? ಅಲ್ಲ, ಒಂದ್ ನಿಮಿಷ. ಅಲ್ಲಿ ಮಾತಾಡಿದವ್ರು ಯಾರಂತ ನಾ ಯಾರಿದ್ರು ಅಂತ ನಾ ಹೇಳಿದ್ದೀನಿ. ಅಲ್ಲ ಕೇಳ್ರಿ ಒಂದ್ ನಿಮಿಷ. ಅವತ್ ಕಲ್ಲೂತಿಯವರು ಇದ್ರು, ಇನ್ನೊಬ್ರು ಯಾರೋ ಇದ್ರು, ಗೊತ್ತಾ? ಆಯ್ತಾ? ಕೇಳಿ, ನಾನು ಮಾತಾಡಿದ್ದೀನಿ ಅವತ್ತು. ಏನ್ರಿ ಅವತ್ತು ಅವ್ರು ಇವತ್ತೇ ಮಾಡ್ಬೇಕು ಅಡ್ಮಿಷನ್ ಮಾಡ್ಕೊಳಕ ಇವರು ಇದ್ರು ಅವತ್ತು. ತಡ್ರಿ, ಇವರು ಇದ್ರು. ಕೇಳಿ, ಇವರು ಇದ್ರು. ದೊಡ್ಡ ಮನಿ ಹಾದಿಮನಿ ಅವ್ರಲ್ಲ, ನಿಮ್ ಹೆಸರೇನು? ಲೈನ್ ಗಳು ಮಾತಾಡಿನಿ ನಾನು. ಒಂದು ನಮ್ಮ ಸಿಬ್ಬಂದಿ ಅವ್ರು ಅಡ್ಮಿಟ್ ಮಾಡ್ಕೊಳಕ್ ತಯಾರಿಲ್ಲ, ಪೇಷಂಟ್ ಹೊರಗೆ ಹಾಕಕ್ ನೋಡಾಕತ್ಯಾರ. ಏನ್ರಿ ನೀವು ಹೇಳ್ರಿ ಅಂತ ಹೇಳಿ ನಾನು ಅವರು ನಮ್ಮ ಸಿಬ್ಬಂದಿ ಮತ್ತೆ ಇವ್ರು ಇಬ್ರು ಪತ್ರಕರ್ತರು ಇದ್ರು. ಏನ್ರಿ ನಾ ಏನ್ ಹೇಳಿದೆ, ನೀವು ಮೊದಲು ಅಡ್ಮಿಟ್ ಮಾಡ್ಕೋರಿ. ಆ ಪೇಷಂಟ್ ಲೇಬರ್ನಾಗ ಇರ್ಲಿ, ಬೇಕಾದ್ರೆ ಬಿಡ್ಲಿ, ಅಥವಾ ರಾತ್ರಿ ಪ್ರೋಗ್ರೆಸ್ ಆಗ್ಬೋದು. ಅದು ಈಗ ಸದ್ಯ ಇಲ್ದೇ ಇರ್ಬೋದು, ರಾತ್ರಿ ಪ್ರೋಗ್ರೆಸ್ ಆಗ್ಬೋದು. ನೀವು ಅಡ್ಮಿಟ್ ಮಾಡ್ಕೋರಿ ಅಂತ ಹೇಳಿದ್ನಿ. ಅವಾಗ ಮೇಡಮ್ ಅವರು ಇಷ್ಟು ಹೇಳಿ, ಈ ತರ ಪತ್ರಕರ್ತರು ಸ್ವಲ್ಪ ನಮಗೆ ಜೋರು ಅವಾಜ್ ಮಾಡ್ತಾ ಇದ್ದಾರೆ, ಸೊ ನೀವೊಬ್ಬ ಹೇಳ್ರಿ ಅವ್ರಿಗೆ ಅಂತ ಹೇಳಿದ್ರು. ಆಯ್ತು, ನಾ ಹೇಳ್ತೀನಿ. ಈಗ ಪೇಷಂಟ್ ಬಂದಾರ, ಅವರು ಒಂದೊಂದ್ಸರಿ ಬೇರೆ ಊರಿಂದ ಬಂದಿರ್ತಾರ, ಅವ್ರಿಗೆ ಇಮಿಡಿಯೇಟ್ಲಿ ಹೋಗಾಕ ಬಸ್ ಒಂದು ವಾಹನ ವ್ಯವಸ್ಥೆ ಇರುವುದಿಲ್ಲ. ಪೇಷಂಟ್ ಲೇಬರ್ನ ಇರ್ಲಿ, ಬೇಕಾದ್ರೆ ಬಿಡ್ಲಿ, ನೀವು ಅಡ್ಮಿಟ್ ಮಾಡ್ಕೋರಿ. ಅಡ್ಮಿಟ್ ಮಾಡ್ಕೊಂಡು ಅವತ್ತು ಅಡ್ಮಿಟ್ ಆದ್ರು ಅವರು. ಮರುದಿನ ರಾತ್ರಿ ಏನು ಪ್ರೋಗ್ರೆಸ್ ಆಗಿಲ್ಲ, ಮರುದಿನೂ ಹೆರಿಗೆ ಆಗಿಲ್ಲ, ಅವ್ರು ಹೋದ್ರು ಮತ್ತೆ ವಾಪಸ್. ಈ ಒಂದೇನೋ ಘಟನೆಗೆ ಅವ್ರು ಬೇಜಾರು ಮಾಡ್ಕೊಂಡು ಬಿಟ್ಟಿರ್ಬಹುದು ಅಂತ ನಂದು ಅನಿಸಿಕೆ. ನೀವು ಏನ್ರಿ ಜೋರ್ ಮಾಡಿದ್ರು ಅಂತ ಹೇಳಿದ್ರಿ, ಪತ್ರಕರ್ತರು ಜೋರ್ ಮಾಡಿದ್ರು, ಅವರು ಮಾಡಿದ್ರು ಅಂತ ಹೇಳಿದ್ರು ನನಗೆ. ಅಲ್ಲ, ಈಗ ಯಾರೋ ಸಮಾಜದ ಅಂಕುಡೊಂಕನ್ನ ಸರಿ ಮಾಡಕ್ ಈಗ ನಾವು ಬಂದಿದ್ದು ನಾವು ಕೇಳಿ, ನಿಮ್ಮ ಇಲಾಖೆ ಲೆಕ್ಕ ಶೀರ್ಷಿಕೆ ಏನ್ ಲೆಕ್ಕ ಶೀರ್ಷಿಕೆ ಬಗ್ಗೆ ಹೇಳೋಣ ಸರ್. ಏನು ಹೆಡ್ ಆಫ್ ಅಕೌಂಟ್ ಇನ್ನೊಂದು ಕ್ವಶನ್ ಹೇಳಿ. ಈಗ 2022-23 ಇವ್ರು ಹೊಸದಾಗಿ ಬಂದಿದ್ರಿ. ಜಸ್ಟ್ ಬಂದಾಗ ನನ್ನ ವೈಫ್ದು ಡೆಲಿವರಿ ಕರ್ಕೊಂಡ್ ಬಂದಿನಿ. ಇಬ್ರು ಇದ್ದೀವಿ. ಇವ್ರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದೆ, ಹೊಸದಾಗಿ ಬಂದಿದ್ವಿ, ಈಗ ನಾನು ಕೆಳಗಡೆ ಹೇಳ್ತೀನಿ ಅಂತ ಹೇಳಿದ್ರು. ಅವತ್ತು ಡೆಲಿವರಿ ಆಗಂಗಿಲ್ಲ ಅಂತ ಹೇಳಿದ್ರು. ಬೆಳಗ್ಗೆ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಕುಣ್ಸ್ಕೊಂಡ್ರಿ. ಸಾಕ್ಷಿ ಒಂದ್ ನಿಮಿಷ, ಇದಕ್ ಸಾಕ್ಷಿ ಕೇಳಿದ್ರೆ ನೀವು ರಿಸೈನ್ ಮಾಡಿ ಯಾಕೆ ಹೋಗ್ಬೇಕು? ಸಾಕ್ಷಿ ನಾನ. ನಿಮ್ಮಲ್ಲಿ ಸಿಸಿ ಕ್ಯಾಮ್ರಾ ಫುಟೇಜ್ ತೆಗಿಸ್ರಿ. ಇಲ್ಲಿದು 6 ಗಂಟೆವರೆಗೂ ಇಲ್ಲಿದೀವಿ ನಾವು ಹಾಸ್ಪಿಟಲ್ನಾಗ. ಇಲ್ಲಿದೀವಿ, ಒಟ್ಟ ಆಗಂಗಿಲ್ಲ ಅಂದ್ರ ಒಂದ್ ನಿಮಿಷ ಹೆರಿಗೆ ಸಂಬಂಧಪಟ್ಟಂತೆ ಅಲ್ಲ, ನಾನ್ ಹೋದ್ರು ಹೆರಿಗೆ ಡಾಕ್ಟರ್ ಅದನ್ನ ಹೇಳಿ ಅಲ್ಲ, ನೀವು ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಲ್ಲ ಹೆರಿಗೆ ಡಾಕ್ಟರ್ ನಾನ್ ಹೇಳಿದ್ವಿ ಅದನ್ನ ಹೇಳಿ. ವೇಟ್ ಮಾಡ್ರಿ. ಅಲ್ಲ, ನಿಮ್ ಪ್ರಶ್ನೆಗೆ ಅಲ್ಲೇ ಉತ್ತರ. 10 ಜನ ಸ್ಟಾಫ್ ಇತ್ತು. 10 ಜನ ಸ್ಟಾಫ್ದವರು ಎಲ್ಲ ರಾಜೀನಾಮೆ ಕೊಟ್ಟರು. ನೀವು ಕಿರುಕೋದಿಂದ ಬೇಸತ್ತಾರೋ ಅಥವಾ ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೆ ತಾವೇನು ಹೇಳ್ತಾ ಇದ್ದೀರಿ? ಅದು ಸುಳ್ಳು. ಅವ್ರದ್ದು ಏನು 1 ವರ್ಷದ ಅವಧಿ ಮುಗಿದ ಮೇಲೆ ಅವ್ರದ್ದು ಕಂಟಿನ್ಯೂಷನ್ ಆಗಬೇಕಾಗಿತ್ತು. ಕಂಟಿನ್ಯೂಷನ್ ಆಗದೇನೆ ಅವ್ರಿಗೆ ಸ್ಯಾಲ್ರಿ ಕ್ರೆಡಿಟ್ ಮಾಡಕ್ಕೆ ಬರಂಗಿಲ್ಲ. ಆ ವಿಷಯವನ್ನು ನಾವು ಪತ್ರ ಮುಖೇನ ಮತ್ತು ಸಾಕಷ್ಟು ಒಂದು 3-4 ಸಾರಿ ಏನ್ರಿ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದೀವಿ. ಏನ್ರಿ ನಿನ್ನೆ ಕೂಡ, ಇವತ್ತು ಬೆಳಿಗ್ಗೆ ಕೂಡ ಏನ್ರಿ ಫೋನ್ ಮಾಡಿ ಹೇಳಿದೀವಿ. ಫೋನ್ ಮಾಡಿ ಹೇಳಿ, ನೋಡಪ್ಪ ಅದು ಹಿಂದಿಂದು ಏನಾಗಿದೆ ಅಂತ ನಾ ಪರಿಶೀಲನೆ ಮಾಡಿ ಏನ್ರಿ ಅದನ್ನು CV ಅವ್ರದವ್ರಿಗೆ ಕೂಡ ಮಾತಾಡಿ ಅದನ್ನು ನಾನು ಹೇಳ್ತೀನಿ ಅಂತ ಸರ್ ಹೇಳಿದ್ದಾರೆ. ಅವರಿಂದನೇ ಉತ್ತರ ಬಂದಿಲ್ಲ. ನಮ್ಮ DHO ಅವ್ರದ್ದು ಯಾವಾಗ ಅವಧಿ ಮುಗಿತು ಸರ್? ಮುಗಿದಿದ್ದ ಅವಧಿ ಯಾವಾಗ? ಈಗ ಮೊದಲ 7 ಜುಲೈದಿಂದ ಜುಲೈಕ್ಕ ಏನ್ರಿ ಅಂತ ನಾವು ತಿಳ್ಕೊಂಡಿದ್ವಿ. ನಾವು ಆ ನಂತರ ಕೇಳಿದಾಗ ಏನ್ ಹೇಳಿದ್ರು, ಇಲ್ಲ ಅವ್ರು ಜುಲೈಕ್ ಮುಗಿಯೋದಿಲ್ಲ, ಅವ್ರದ್ದು ಮಾರ್ಚ್ಗೆ ಮುಗೀತದೆ. ಏನ್ರಿ ಮಾರ್ಚ್ಗೆ ಮುಗೀತದೆ. ಮಾರ್ಚ್ ಅವ್ರದ್ದು ಮುಗಿದ್ಮೇಲೆ ಮಾರ್ಚ್ ರಿನಿವೇಶನ್ ಕೊಡೋದ್ರ ಬಗ್ಗೆ 1-2-3 ತಿಂಗಳು ನಾವು ವೇಟ್ ಮಾಡಿದೀವಿ. ಏನ್ರಿ ಅದಕ್ಕಾಗಿ ಮಾರ್ಚ್ಗೆ ಮುಗಿದ್ಮೇಲೆ ಮಾರ್ಚಿಂದ ಕಂಟಿನ್ಯೂಷನ್ ಕೊಡ್ರಿ ಅಂತ ನಾವು ಪತ್ರ ಬರೆದಿದೀವಿ. ಅದು ಯಾರು ತಪ್ಪು ಸರ್? ತಪ್ಪು ಯಾರು ಸರ್? ಅಲ್ಲ, ತಪ್ಪು ಈಗ ನೋಡಿ, ತಿಳ್ಕೊಬೇಕಾಗಿದೆ ಕಾಯ್ದೆ ಕಾನೂನುಗಳು ತಿಳ್ಕೊಬೇಕಾಗಿತ್ತು ತಾವು. ಅವ್ರ ಮೇಲೆ ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರಿ ಸರ್?
ಈಗ ಅಲ್ಲಲ್ಲ ನಾವು ಅದನ್ನ ನಾವು ತಿಳ್ಕೊಂಡನೆ ಅದನ್ನ ಪತ್ರ ಬರ್ದಿವಿ ಕಂಟಿನ್ಯೂಷನ್. ನೀವು ಪತ್ರ ಬರ್ದಿರ ಒಂದ್ ತಿಂಗಳಿಂದ್ರಿ ಅದು ಮುಗಿದು ಮಾರ್ಚ್ನ್ಯಾಗ ನಿಮ್ಮ ಸಿಬ್ಬಂದಿ ಕೊರತೆ ಇತ್ತಂದ್ರ ಅಡ್ವಾನ್ಸ್ ಒಂದ್ ತಿಂಗಳು ಅಥವಾ 15 ದಿವಸ ಮೊದಲ ನೀವು ಅವ್ರದ್ದು ಡೇಟ್ ಮುಗಿಯಕ್ ಬಂತೀವಿ, ಒಂದ್ ದಿವಸ ಆಫ್ ಮಾಡಿ ಕಂಟಿನ್ಯೂ ಮಾಡ್ಬೇಕ್ರಿ. ನಮ್ ಸಿಬ್ಬಂದಿ ಕೊರತೆ ತಾವ್ ಯಾಕೆ ಅಲ್ಲ ನಾವು ಜುಲೈ ತಿಳ್ಕೊಂಡಿದ್ದೀವಿ ಅವಾಗ ಏನ್ರಿ. ನಂತರ ಕ್ಲಾರಿಫೈ ಮಾಡ್ಕೊಂಡ್ವಿ ಅದನ್ನ ಏನ್ರಿ. ಅಲ್ಲ ಅವ್ರದ್ದು ಇದಕ್ಕ ಮುಗಿತೈತಿ 31ಕ್ಕ ಮುಗಿತೈತಿ, 31ರಿಂದ ಅವ್ರ ಕಂಟಿನ್ಯೂಷನ್ ಕೊಡೋದ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ಮೇಲೆ ಏನ್ರಿ ಈಗ ಅದು ನಡೆದಿದೆ ಈಗ ಪ್ರೊಸೆಸ್ ಏನ್ರಿ. ಅವ್ರದ್ದು ಇನ್ನೂ 4 ತಿಂಗಳು ಪೇಮೆಂಟ್ ಹಾಕಿ ಸರ್ ಅವ್ರದ್ದು. ಅಲ್ಲ ಅವ್ರಿಗೆ ತಂದೆ ತಾಯಿ ಹೆಂಡ್ರು ಮಕ್ಕಳು ಎಲ್ಲ ಅದಾರ ಸರ್. ಅಲ್ಲ ಸಮಸ್ಯೆಗಳು ಇದೆ ಅವ್ರಿಗೆ ಕೊಡ್ಲೇಬೇಕು ಏನ್ರಿ. ದೊಡ್ಡ ಈಗ ನೋಡಿ ಕರ್ನಾಟಕ ಕಂಟಿನ್ಯೂಷನ್ ಆಗಿ ಅವ್ರು ಇದೊಂದೇ ಯಾಕೆ ಪ್ರಾಬ್ಲಮ್ ಅದೇ ಅದನ್ನೇ ನಾನು ಕೇಳ್ತಾ ಇದ್ದೀನಿ ಏನ್ರಿ. ಈಗ ನಾವ್ ಅದನ್ನ ಗಮನಕ್ಕೆ ತಗೊಂಡ್ಬಂದಿವಿ ಸರ್ಗೆ. ನೀವೇನು ಸ್ಯಾಲ್ರಿ ಸಮಸ್ಯೆ ಹೇಳಿದ್ರಿ ಏನ್ರಿ, ಸ್ಯಾಲ್ರಿ ಕೊಡ್ಬೇಕಾಗಿದ್ದು ನಮ್ ಧರ್ಮ, ಅದನ್ನ ಕ್ಲಿಯರ್ ಮಾಡಿ ಸರ್ ಗಮನಕ್ಕೆ ತಗೊಂಡ್ಬಂದಿವಿ ಸರ್ ಏನ್ರಿ. ಖಂಡಿತ 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 ಒಪ್ಕೋತೀನಲ್ಲ ನಾನೇನು. ಅಲ್ಲ ಖಂಡಿತ ನಾನು ಒಪ್ಕೋತೀನಲ್ಲ, ಅದ್ರಲ್ಲಿ ಏನಿದೆ. ಅವು ದುಡ್ಡೋರಿನ ಸ್ಯಾಲ್ರಿ ಕೊಡ್ಲೇಬೇಕು. ನಾ ಈಗ ನಿಮ್ ಮುಂದೆ ಮಾತಾಡ್ತೀನಿ ಸರ್ಗೆ, ಅದ್ರಲ್ಲಿ ಏನಿದೆ ಏನ್ರಿ ಹೇಳಿ. ಈಗ 10 ತಿಂಗಳು 10 ಜನ ಅವರು ನೀವು ಲೆಟರ್ ಕೊಡ್ಬೇಕಾಯ್ತು, ಆರೋಪ ಮಾಡಿದ್ರು, ಅದು ತಪ್ಪು ನಿಮ್ದ. ಲೆಟರ್ ಕೊಟ್ಟಿವಿ ನಾವು. ಜುಲೈ ತಿಂಗಳು ಅಡ್ವಾನ್ಸ್ ಕೊಡ್ಬೇಕಾಯ್ತು, ನಿಮ್ ತಪ್ಪು. ಒಂದನೇದು. ಅಲ್ಲ ನಂತರ ಅದು 4 ತಿಂಗಳ ಸಂಬಳ ಕೊಟ್ಟಿಲ್ಲ, ಅದು 4 ತಿಂಗಳ ಗಂಟ್ಲೆ ನೀವು ಸುಮ್ ಕೂತೀರಿ, ಇದು ನಿಮ್ ತಪ್ಪು. ಅಲ್ಲ ಇನ್ನು ಲೆಟರ್ ಅದಾವ ನೋಡ್ಬೇಕು. 2 ಸಾರಿ ಬರ್ದಿದೆ. ಟೆಲಿಕಾಸ್ಟ್ ಆಗ್ತಿದೆ, ನೀವೇನ್ ಹೇಳಾಕ್ತಿವೋ ಅದನ್ನ ಟೆಲಿಕಾಸ್ಟ್ ಮಾಡ್ತೀವಿ. ನೀವು 4 ತಿಂಗಳಾದ್ರೂ ಸಂಬಳ ಕೊಟ್ಟಿಲ್ಲ, 1 ತಿಂಗಳು ನೀವು ಅವ್ರಿಗೆ ಲೆಟರ್ ಬರಿಬೇಕಾಗಿತ್ತು, ಬರ್ದಿಲ್ಲ, ಅದು ಒಂದೇ ತಪ್ಪು. ಎರಡನೇದು 10 ಜನರು ಅವ್ರೇನ್ ಇದು ಮಾಡಿದಾರಲ್ಲ, ಅದು ನಿಮ್ ತಪ್ಪು. ಅಲ್ಲ ಸಂಬಂಧಪಟ್ಟಂತ ಸಂಬಂಧಪಟ್ಟಂತ ಕೇಸ್ ವರ್ಕರು ಎಷ್ಟು ಸಾರಿ ಅವ್ರ ಜೋಡಿ ಹಿಂದ್ ಮಾತಾಡಿದ್ದಾರೆ, ಮಾತಾಡಿ ನಂತರ ಎಷ್ಟು ಸಾರಿ ಆದ್ಮೇಲೆ ಕಡೆಗೆ ಲೆಟರ್ ಬರೆಯುವಂತ ಪರಿಸ್ಥಿತಿ ಬಂದಿರಬಹುದು ಏನ್ರಿ. ನಿಮ್ಮಲ್ಲಿ ವೈದ್ಯಾಧಿಕಾರಿ ಸಿಬ್ಬಂದಿಗಳು ಹೌದು ಕೊರತೆ ಇದೆ. ನೋಡಿ ಈಗ ಆಲ್ರೆಡಿ 3 ಜನ ಖಾಯಂ ಡಾಕ್ಟರ್ಗಳು ಯಾರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ರು, ರೇಡಿಯಾಲಜಿ ಸ್ಕ್ಯಾನಿಂಗ್ ಮಾಡುವಂತ ಡಾಕ್ಟ್ರು, ಮತ್ತೆ ಎಲುಬು ಕೀಲಿನ ಡಾಕ್ಟ್ರು, ಮತ್ತೆ ಹೆರಿಗೆ ಡಾಕ್ಟ್ರು ಖಾಯಂ ಏನ್ರಿ. ಖಾಯಂ ಈ ವೈದ್ಯರು ನಮ್ಮಲ್ಲಿ ಏನ್ ಟ್ರಾನ್ಸ್ಫರ್ ಆಗಿ ಹೋದ್ರು ಅವ್ರು ಹೊಳಿ ಅಂದ್ರೆ ಜಾಯಿನ್ ಆಗ್ಯಾರ, ಬಟ್ ಕರ್ತವ್ಯಕ್ಕೆ ಬರ್ತಾ ಇಲ್ಲ. ಅವ್ರನ್ನ ಅನಧಿಕೃತ ಗೈರ್ ಹಾಜರಿ ಅಂತ ಮಾಡಿ ಅವ್ರಿಗೆ ಯಾವ್ದು ರಜೆ ಸ್ಯಾಂಕ್ಷನ್ ಮಾಡಿಲ್ಲ. ನೀವು ಲೆಟರ್ ಕೇಳಿದ್ರಿ.